ಹಾಯ್ ಹಲೋ, ಇದು ನನ್ನ ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ನಾನು 4:30 5 o'clock ಹಂಗೆ ಎದ್ದೇಳ್ತೀನಿ. ಯಾಕಂದರೆ ಹಸ್ಬೆಂಡ್ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಹೋಗೋದು ಬೆಂಗಳೂರಿಗೆ. ಸೊ ನಾವಿರೋದು ಮೈಸೂರಲ್ಲಿ. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಇವಾಗಿನ ಸ್ವಲ್ಪ ಸಿಚುವೇಶನ್ ಹಂಗಿದೆ. ಆಮೇಲೆ ಬೇಕಿದ್ರೆ ಬೆಂಗಳೂರಲ್ಲಿ ಆದರೆ ಅಲ್ಲೇ ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇವಾಗ ಮೈಸೂರಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ. ಸೊ ಅವ್ರು 5 o'clock 4:30 ಹಂಗೆ ಹೋಗಬೇಕಾಗುತ್ತೆ ಮಾರ್ನಿಂಗು. ಸೊ ಅದಕ್ಕೋಸ್ಕರ ಅವ್ರು ಹೋಗ್ಬೇಕಾದ್ರೆ ನಾನು ಎದ್ದೇಳಿ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಮನೆಯೆಲ್ಲ ಒರೆಸ್ಕೊಂಬಿಡ್ತೀನಿ. ಯಾಕೆಂದರೆ ಈ ಗುರುವಾರ ಬಂದರೆ ಸ್ವಲ್ಪ ಕೆಲಸ ಇರುತ್ತೆ, ವಾರ ಮಾಡಬೇಕಾಗುತ್ತೆ. ಯಾಕಂದರೆ ಚಿಕ್ಕವನು ಎದ್ದೇಳೋ ತನಕ ಸ್ವಲ್ಪ ಕೆಲಸ ಮಾಡ್ಕೊಂಬಿಟ್ರೆ ಬೆಟರ್ ಅಂತಂದ್ಬಿಟ್ಟು ಮಾಡ್ಕೊತೀನಿ. ಅವ್ನು ಎದ್ಮೇಲೆ ಬೇಕಾದರೆ ತಿಂಡಿ ಎಲ್ಲ ಮಾಡಿಕೊಂಡು ಅವ್ನು ಎತ್ಕೊಂಡು ಸ್ವಲ್ಪ ಪೂಜೆ ಮಾಡ್ಕೊಬೋದು. ಮಾಡ್ಕೊಂಡ್ಬಿಟ್ಟು ಅವ್ನು ಸ್ವಲ್ಪ ಎದ್ದ ಆವಾಗ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ದೊಡ್ಡವ್ನ್ದು ಏನು ಪ್ರಾಬ್ಲಮ್ ಇಲ್ಲ, ಅವನೇ ರೆಡಿ ಆಗ್ತಾನೆ. ಸೊ ಚಿಕ್ಕವ್ನು ಸ್ವಲ್ಪ ನೋಡ್ಕೊಂಡು ನಾನು ಮಾಡ್ಕೊಂಬಿಟ್ರೆ ದೊಡ್ಡವ್ನು ರೆಡಿ ಆಗ್ತಾನೆ. ಸೊ ಅವ್ನು ರೆಡಿ ಆದ, ನಾನು ಸ್ಕೂಲಿಗೆ ಕರ್ಕೊಂಡೋಗೋದ ಅಂದ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಹಂಗೆ ಅಮ್ಮನ ಮನೆ ಹತ್ರ ಹೋದೆ. ಅಲ್ಲಿ ಅಮ್ಮ ಅವ್ರು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರಂತೆ. ಸೊ ನಾನು ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಅಂದ್ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಬಂದೆ. ಅವ್ರು ಆಲ್ರೆಡಿ ದರ್ಶನ ಮಾಡಿಕೊಂಡು ಹೊರಗಡೆ ಅಮ್ಮನ ಮತ್ತು ಅಣ್ಣನ ಮಗಳು ಕೂಡ ಈಚೆಗಡೆ ಕೂತಿದ್ರು. ಸೊ ಅಮ್ಮನ್ನ ಕರ್ಕೊಂಡು ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಹಾಗೆ ಅಲ್ಲಿ ಕೂಡ ಲಕ್ಷ್ಮೀ ದೇವಸ್ಥಾನ ಇತ್ತು. ಸೊ ಅಲ್ಲೂ ದರ್ಶನ ಮಾಡಿಕೊಂಡು ಹೋಗೋದ ಅಂದ್ಬಿಟ್ಟು ಮನೆಗೆ ವಾಪಸ್ ಹೋದ್ವಿ. ಈ ಲಾಗ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.